ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಗುರು ಬದಲಾವಣೆಯಿಂದ ಸಿಂಹರಾಶಿಗೆ ಏನೆಲ್ಲ ಫಲಗಳನ್ನ ನೋಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಸಿಂಹರಾಶಿಯವರಿಗೆ ಇವಾಗ ಆಲ್ರೆಡಿ ಅನ್ಕೊತಾ ಇರ್ತೀರ, ಗುರು 11ನೇ ಮನೇಲಿದ್ದ, ಲಾಭಸ್ಥಾನದಲ್ಲಿದ್ದ, ಜೊತೆಗೆ ಗುರುಬಲ ಇತ್ತು, ಈ ಗುರುಬಲ ಹೋಯಿತು, 12ನೇ ಮನೆಗೆ ಗುರು ಬರ್ತಿದ್ದಾನೆ, ಮುಂದಕ್ಕೆ ಹೆಂಗೋ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಏನೋ ಸಮಸ್ಯೆಗಳು ಬಂತಲ್ವ ನಮಗೆ ಅಂತ ಯೋಚನೆ ಮಾಡ್ತಿರ್ತೀರ. ಎಲ್ಲ ನೆಗೆಟಿವ್ ಜೊತೆಗೂ ಕೂಡ ಒಂದು ಪಾಸಿಟಿವ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದು ಗುರು 12ನೇ ಮನೆಗೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಕೆಲವು ಖರ್ಚುಗಳು ಜಾಸ್ತಿ ಆಗುತ್ತೆ. ಗುರುಬಲ ಹೋಗಿದೆ ಅನ್ನೋದು ಅಷ್ಟೇ ಸತ್ಯ. ಈ ಟೈಮಲ್ಲಿ ಯಾರೂ ಕೂಡ ಮದುವೆಗೆ ಸಂಬಂಧಪಟ್ಟಿದ್ದು ಕೆಲಸಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಅಂದರೆ ಇವಾಗ ಏನಾದರೂ ಮದುವೆ ಸೆಟ್ ಆಗಿದೆ ಅನ್ನೋದು ಅಥವಾ ಮದುವೆ ಹುಡುಕಾಟ ಮಾಡುವಂಥದ್ದು, ಅದನ್ನು ಸ್ವಲ್ಪ ದಿವಸಗಳ ಕಾಲ ಅವಾಯ್ಡ್ ಮಾಡ್ಕೊಳ್ಳಿ. ಅದರಲ್ಲೂ ಅಕ್ಟೋಬರ್ ತನಕ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಗುರುವಿನಿಂದ ಕೆಲವೊಂದು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಹಾಗಾಗಿ ನೀವು ಜಾಸ್ತಿ ನೆಗೆಟಿವಿಟಿನ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ನೋಡಿ, ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ, ಗುರು 4ನೇ ಮನೆ ಮೇಲೆ ದೃಷ್ಟಿ ಇದೆ, ಇನ್ನು ನಿಮ್ಮ 6ನೇ ಮನೆ ಮೇಲೆ ದೃಷ್ಟಿ ಇದೆ, ಜೊತೆಗೆ ನಿಮ್ಮ 8ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ನಿಮಗೆ ಮೊದಲಾಗ್ತದ ಕೆಲವು ನೆಗೆಟಿವಿಟಿಗೆ ಪರಿಹಾರನೂ ಕೂಡ ಸಿಗ್ತಾ ಇದೆ. 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರೆಲ್ಲ ಭೂಮಿ ತಗೋಬೇಕು ಅಂದ್ಕೊಂಡಿದ್ರಿ ಅವರಿಗೆ ಅನುಕೂಲಗಳಾಗುತ್ತೆ. ಭೂಮಿ ತಗೊಳ್ಳೋದಕ್ಕೆ ಕೆಲವು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. 12ನೇ ಮನೆಯಲ್ಲೇ ಗುರು ಇರ್ಬೋದು, ಅದರ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಗುರು ಯಾವುದೇ ದೃಷ್ಟಿಯಲ್ಲಿ ಕೂತ್ಕೊಂಡು ನೋಡಿದ್ರೂ ಕೂಡ ಗುರು ಒಳ್ಳೆಯದನ್ನೇ ಮಾಡ್ತಾನೆ. ಸೊ ಹಾಗಾಗಿ ಭೂಮಿ ತಗೊಳ್ಳೋಂಥ ಯೋಗ, ಅಥವಾ ತಾಯಿ ಜೊತೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿತ್ತು, ಮನಸ್ತಾಪಗಳಿತ್ತು ಅಂದರೆ ಅದೆಲ್ಲ ಕ್ರಮೇಣ ಸರಿ ಹೋಗಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ವಾಹನಗಳನ್ನ ಖರೀದಿ ಮಾಡುವಂಥ ಯೋಗ ಕೂಡ ನಿಮಗೆ ಕೂಡ ಬರುತ್ತೆ. ಇನ್ನು ನಿಮಗೆ 6ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರು ಕೆಲಸಗಳು ಮಾಡ್ತಾ ಇರ್ತೀರಾ, ಕೆಲಸದಲ್ಲಿ ಪ್ರಮೋಷನ್ಗಳು ಸಿಗುವಂಥದ್ದು, ನಿಮಗೆ ಬೇಕಾಗಿರುವಂಥ ಕಡೆಗೆ ಟ್ರಾನ್ಸ್ಫರ್ ಆಗುವಂಥದ್ದು, ಅಥವಾ ನಿಮ್ಮ ಸ್ಯಾಲರಿನಲ್ಲಿ ಹೈಕ್ ನೋಡುವಂಥದ್ದು, ಹೊಸ ಕೆಲಸಗಳಿಗೆ ಪ್ರಯತ್ನಪಟ್ಟು ಒಳ್ಳೆ ಸ್ಯಾಲ್ರಿಗಳು ಸಿಗುವಂಥದ್ದು,
ಆಗುವಂಥದ್ದು, ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ನಿಮ್ಗೇನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸು ನಿಮ್ಮ ಪರವಾಗಿ ಆಗುವಂಥದ್ದು, ನಿಮ್ಮ ವಿರುದ್ಧ ಯಾರೇ ಶತ್ರುಗಳಿದ್ದರೂ ಕೂಡ ಅವರು ಕೂಲ್ ಆಗಿಬಿಡ್ತಾರೆ. ನಿಮ್ಮ ಮೇಲೆ ಏನು ಹಾಗೆ ಸಾಧಿಸ್ತಾ ಇದ್ರು ಅದರಲ್ಲಿ ಖಂಡಿತವಾಗ್ಲೂ ಒಂದು ಸ್ಲೋ ಡೌನ್ ಆಗೋದಂತೂ ಖಂಡಿತ. ಇನ್ನು ನಿಮಗೆ 8ನೇ ಮನೆ ಮೇಲೆ ದೃಷ್ಟಿ ಇದೆ, 8ನೇ ಮನೇಲಿ ಆಲ್ರೆಡಿ ಶನಿ ಇದ್ದಾನೆ. ಸೊ ಇದರಿಂದ ಆಲ್ರೆಡಿ ನೀವು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ. ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂಥದ್ದು, ಅಥವಾ ಏನೋ ಸಮಸ್ಯೆ ಬಂದರೂ ಕೂಡ ತುಂಬ ಸ್ಲೋವಾಗಿ ನಿಮಗೆ ಅದು ನಿಧಾನಗತಿನಲ್ಲಿ ವಾಸಿ ಆಗ್ತಾ ಇತ್ತು. ಆದರೆ ಇವಾಗ ಆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ನಿಮ್ಗೆ ಆಗ್ತಿದ್ದ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗೋ ಒಂದು ಟೈಮ್ ಆಗಿರುತ್ತೆ. ಏನೇ ನೆಗೆಟಿವಿಟಿ ಅಂದರೆ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ತಕ್ಕ ಪರಿಹಾರ ಕೂಡ ಗುರುವಿನ ದೃಷ್ಟಿಯಿಂದ ನಿಮ್ಗೆ ಸಿಗ್ತಾ ಇದೆ. ಮತ್ತು ಏನೆಲ್ಲ ನಿಮಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಿತ್ತು, ಇನ್ಮೇಲೆ ಒಳ್ಳೆಯದು ಜಾಸ್ತಿ ಆಗುತ್ತೆ. ಅಂದರೆ ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಿತ್ತು ಇನ್ಮೇಲೆ ಒಳ್ಳೆ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ಖುಷಿ ಪಡೋ ವಿಷಯನೇ ಅಲ್ವಾ. ಇವಾಗ ಗುರು ಚೇಂಜ್ ಆದರೂ ನಿಮ್ಮ ಲೈಫೇ ಹಾಳಾಯಿತು ಅಂತ ನೀವು ಅಂದ್ಕೊಳ್ಳೋದು ಬೇಡ ಅಲ್ವಾ. ಇನ್ನು ಬೇರೆ ಗ್ರಹಗಳ ಸ್ಥಾನ ಅಂತ ನೋಡೋಕೆ ಬಂದಾಗ ನೋಡಿ 12ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಯೋಗ ಇದೆ. ಲಾಭ ಸ್ಥಾನದಲ್ಲಿ ಬುಧ ಶುಕ್ರ ಬಂದಿದ್ದಾರೆ ಅಂತಂದಾಗ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ, ಲಕ್ಷ್ಮೀನಾರಾಯಣ ಯೋಗ ನಡೀತಿದೆ. ಸೊ ಹಾಗಾಗಿ ಅವರ ಅನುಗ್ರಹ ಖಂಡಿತವಾಗ್ಲೂ ನಿಮಗಿರುತ್ತೆ, ಒಳ್ಳೆ ಲಾಭನ ತಂದುಕೊಡುತ್ತೆ. ನೀವು ಏನೇ ಕೆಲಸ ಮಾಡ್ತಾಯಿದ್ರೂ ಕೂಡ ಆ ಕೆಲಸದಲ್ಲಿ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಇನ್ನು ನಿಮಗೆ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇದೆ. ನಿಮ್ಮ ಲಗ್ನಾಧಿಪತಿನೇ ಆಗಿರೋ ಸೂರ್ಯ 10ನೇ ಮನೇಲಿ ಇದ್ದಾನೆ. ಸೊ ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು ಸಕ್ಸಸ್ನ ನೋಡಬಹುದು. ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳು ಅಥವಾ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಮಾಡ್ತಿರೋಂಥವ್ರು, ಅಥವಾ ಗೌರ್ಮೆಂಟಿಂದನೇ ಏನಾದರೂ ಕೆಲಸಗಳಾಗಬೇಕು ಅಥವಾ ಬಿಸ್ನೆಸ್ಗಳಾಗಬೇಕು ಅಂತ ಅಂದ್ಕೊಂಡಿರೋರು, ರಾಜಕಾರಣಿಗಳು, ಅವರೆಲ್ಲರಿಗೂ ಕೂಡ ಯಶಸ್ಸಾಗುವಂಥ ಟೈಮ್ ಆಗಿರುತ್ತೆ. ನೀವೇನೆಲ್ಲ ಹೊಸ ಹೊಸ ಪೋಸ್ಟಿಂಗ್ಗಳು ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಒಂದು ನಿಮ್ಮ ಬಿಸ್ನೆಸ್ಗೆ ಗೌರ್ಮೆಂಟಿಂದ ಹೆಲ್ಪ್ಗಳಾಗಬೇಕು ಅಂತಂದರೆ ಅದೆಲ್ಲನೂ ಕೂಡ ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಬಿಡುತ್ತೆ. ಸೊ ಇದನ್ನು ಸದುಪಯೋಗ ನೀವು ಪಡಿಸ್ಕೊಳ್ಳಿ, ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ 9ನೇ ಮನೆಯಲ್ಲಿ ಕುಜನ ಸಂಚಾರ ನಡೀತಿದೆ. ಸೊ ಇದರಿಂದ ಏನಾಗುತ್ತೆ, ಕೆಲವು ಭಾಗ್ಯಗಳು ನಿಮಗೆ ಒಲಿದು ಬರುತ್ತೆ. ಆದರೆ ತಂದೆ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಆದರೆ ವಾಹನಗಳು ಚಲಾವಣೆ ಮಾಡಬೇಕಾದ್ರೆ ಕೂಡ ಸ್ವಲ್ಪ ಸ್ಪೀಡ್ ಕಂಟ್ರೋಲಲ್ಲಿದ್ರೇ ಒಳ್ಳೆಯದು. ಏನೇ ಅದೃಷ್ಟ ಬಂದರೂ ಕೂಡ, ಏನೇ ನಿಮಗೆ ಜೀವನದಲ್ಲಿ ಭೂಮಿಯಿಂದ ಕೆಲವು ಲಾಭಗಳು ಕೂಡ ಬರುತ್ತೆ. ನಿಮಗೆ ಭೂಮಿಯಿಂದ ಏನೇ ಲಾಭಗಳಾಗ್ತಾಯಿದ್ರು ಕೂಡ ಸ್ವಲ್ಪ ನೀವು ಆತ್ರದ ನಿರ್ಧಾರಗಳನ್ನ ತೊಗೊಳ್ದೇ ಇದ್ರೇ ಒಳ್ಳೆಯದು. ಇನ್ನು ನಿಮಗೆ 8ನೇ ಮನೆ ಬಗ್ಗೆ ನಾನು ಆಗಲೇ ಹೇಳಿದೆ, ಶನಿ ಇದ್ದಾನೆ, ಗುರುದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಒಳ್ಳೆಯದೇ ಆಗ್ತಾಯಿದೆ ಅಂತ. ಆದರೆ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಇಷ್ಟು ದಿನಗಳ ಕಾಲ ಏನಾಗಿತ್ತು, ಗುರುವಿನ ದೃಷ್ಟಿ ಬೀಳ್ತಿತ್ತು, ಇವಾಗ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಮತ್ತೆ ವೈಮನಸ್ಸೆ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಏನೇ ಬಂದರೂ ಕೂಡ ನೀವು ಸ್ವಲ್ಪ ತಾಳ್ಮೆ ತಗೋಬೇಕು. ಯಾಕಂತಂದರೆ ನಿಮಗೆ ವಿಪರೀತವಾದ ಕೆಲಸ, ಟೆನ್ಷನ್ ಜಾಸ್ತಿ ಆಗುತ್ತೆ. 12ರಲ್ಲಿ ಗುರು ಇರೋದ್ರಿಂದ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇಷ್ಟು ದಿವಸಗಳ ಕಾಲ, ಇಷ್ಟು ತಿಂಗಳುಗಳ ಕಾಲ ನಿಮಗೆ ಏನೊಂದು ನಿಮ್ಮದು ಒಂದು ಇಷ್ಟೇ ಖರ್ಚಿತ್ತು ಅಂತ ಏನಿತ್ತು, ಇನ್ಮೇಲೆ ಅದಕ್ಕೆ ಸ್ವಲ್ಪ ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಟೆನ್ಷನ್ ಜಾಸ್ತಿ, ಕೆಲಸದ ಒತ್ತಡ ಜಾಸ್ತಿ, ಖರ್ಚು ಜಾಸ್ತಿ ಆಗ್ತಾ ಇದೆ. ಇದ್ರ ಕಡೆಯೂ ಸ್ವಲ್ಪ ನಿಮಗೆ ಗಮನ ಕೊಡಬೇಕಾಗಿ ಬರುತ್ತೆ. ಇದರಿಂದ ಮನೆಯಲ್ಲಿ ಸ್ವಲ್ಪ ನಿಮಗೆ ವಾತಾವರಣ ಬಿಗಡಾಯಿಸುತ್ತೆ. ಇದರಿಂದ ಸ್ವಲ್ಪ ಸಮಸ್ಯೆಗಳು ಕೂಡ ಉದ್ಭವಿಸ್ಬೋದು. ಆದರೆ ನೀವು ಸ್ವಲ್ಪ ಸಿಂಹರಾಶಿಯವರಿಗೆ ಕೋಪ ಜಾಸ್ತಿ, ಹೌದು, ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ನೀವು ಮಾತು ತಪ್ಪಿ ಏನೋ ಹೇಳಕ್ಕೆ ಹೋಗೋದು, ಅಥವಾ ನೀವೇ ಕೋಪಕ್ಕೆ ಏನಂದ್ರೆ ಅದು ಮಾತಾಡೋದ್ರಿಂದ ಮನೆಯಲ್ಲಿ ವಾತಾವರಣ ಕೆಟ್ಟು ಇನ್ನಷ್ಟು ನೆಮ್ಮದಿನ ಹಾಳು ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ನೀವು ಎಷ್ಟು ತಾಳ್ಮೆ ತೊಗೊತೀರೋ ಖಂಡಿತವಾಗ್ಲೂ ನಿಮ್ಮ ಮನೆ ವಾತಾವರಣವೂ ಕೂಡ ಅಷ್ಟೇ ಕೂಲ್ ಆಗುತ್ತೆ. ಇನ್ನು ಚಂದ್ರನ ಸ್ಥಾನ ಅಂತ ನೋಡೋಕೆ ಬಂದಾಗ 5ನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಯಾರೆಲ್ಲ ಹೋಟೆಲ್ ಉದ್ಯಮಿಗಳಿರ್ತೀರಾ ಅಥವಾ ವಾಟರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀರಾ ಅವರು ಸಕ್ಸಸ್ನ ನೋಡ್ಬೋದು. ಅಥವಾ ಟ್ರಾವೆಲ್ ಬಿಸ್ನೆಸ್ ಮಾಡ್ತಿರೋರು ಕೂಡ ಒಂಚೂರು ಸಕ್ಸಸ್ನ ನೋಡಬಹುದು. ಇನ್ನು ನಿಮಗೆ 4ನೇ ಮನೆಗೆ ನಾನು ಆಗಲೇ ಹೇಳಿದೆ, ಗುರುದೃಷ್ಟಿ ಇರೋದ್ರಿಂದ ಭೂಮಿ ಕೆಲಸಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸಾಗುತ್ತೆ ಅಂತ. ಸೊ ಇನ್ನೇ ನೀವು ಯೋಚನೆ ಮಾಡೋಂಗಿಲ್ಲ. ಕುಜನೂ ಕೂಡ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ. ಈ ಕಡೆ ನಿಮಗೆ ಎರಡೂ ಕಡೆಯಿಂದನೂ ಭೂಮಿಗೆ ಸಂಬಂಧಪಟ್ಟಿರೋ ವಿಷಯಗಳಲ್ಲಿ ನಿಮಗೆ ಸಕ್ಸಸ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಲಗ್ನದಲ್ಲೇ ಕೇತು ಇರೋದ್ರಿಂದ ಸ್ವಲ್ಪ ನಿಮಗೆ ಡೆಂಟಲ್ ಪ್ರಾಬ್ಲಮ್ಮು ಅಥವಾ ಮೂಳೆಗಳಿಗೆ ಏನಾದರೂ ಪೆಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕಾಗತ್ತೆ. ಇಷ್ಟು ದಿನಗಳ ಕಾಲ ಸ್ವಲ್ಪ ಓದಿದ್ರೆ ಸಾಕು, ಚೆನ್ನಾಗಿ ತಲೆಗಂಟೋದು ಎಲ್ಲ ಆಗ್ತಾಯಿತ್ತಲ್ಲ, ಇನ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಓದಬೇಕಾಗುತ್ತೆ, ಅಥವಾ ಓದೋದಕ್ಕಾಗಿ ಸ್ವಲ್ಪ ಸಮಯನ ಜಾಸ್ತಿ ಕೊಡಬೇಕಾಗುತ್ತೆ. ಜೊತೆಗೆ ನಾನು ಹೇಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದರೂ ಬರೀತಿದ್ರೆ ಖಂಡಿತವಾಗ್ಲೂ ವಿನ್ ಆಗ್ತೀರಂತ. ಯಾಕೆಂದರೆ 6ನೇ ಮನೆ ಗುರುವಿನ ದೃಷ್ಟಿ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರೆಲ್ಲ ಬರೀಬೇಕು ಅಂದ್ಕೊಂಡಿದ್ದೀರ ಅವರೆಲ್ಲರಿಗೂ ಕೂಡ ಯಶಸ್ಸಾಗುತ್ತೆ. ಸೊ ಗೌರ್ಮೆಂಟ್ ಜಾಬ್ಗಳು ಬೇಕು, ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಿದ್ದೀರ ಅನ್ನೋರಿಗೂ ಯಶಸ್ಸಾಗುತ್ತೆ. ಯಾಕಂದರೆ ಸೂರ್ಯನ ಸ್ಥಾನಮಾನ
ಸೂರ್ಯ ಇನ್ನೂ ಒಂದು ತಿಂಗಳುಗಳ ಕಾಲ ಅಲ್ಲಿಂದ ನಿಮಗೆ 11ನೇ ಮನೆಗೆ ಬಂದಾಗೂ ಕೂಡ ಒಳ್ಳೆ ಲಾಭಗಳನ್ನ ಕೊಡ್ತಾನೆ. ಸೊ ಹಾಗಾಗಿ ನೀವು ಯೋಚನೆ ಮಾಡೋಂಗಿಲ್ಲ. ಯಾರೆಲ್ಲ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅವ್ರಿಗೆ ವಿನ್ನಿಂಗ್ಸ್ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಸಮಯನೇ. ಇನ್ನು ರೈತರು ಅಂತ ಬಂದಾಗ ಓವರಾಲಾಗಿ ನೋಡಿದಾಗ ರೈತರಿಗೆ ನಾನು ಆಗಲೇ ಹೇಳಿದ್ದೆ, ಮಳೆ ಬೆಳೆ ಚೆನ್ನಾಗಿರುತ್ತೆ, ರೈತರಿಗೆ ಯಾವುದೇ ಯೋಚನೆ ಇಲ್ಲ ಅಂತ. ಆದರೆ ಸಿಂಹ ರಾಶಿಯ ರೈತರುಗಳಿಗೆ ಒಂದು ಸ್ವಲ್ಪ ಆದಾಯದಲ್ಲಿ ಕಮ್ಮಿ ಬರ್ಬೋದೇ ವಿನಾಯಿಸಿ ಬೆಳೆ ಎಲ್ಲ ಲಾಸ್ ಆಗೋದು ಹಾಳಾಗೋದು ಆ ರೀತಿ ಏನೂ ಆಗೋದಿಲ್ಲ. ಆದರೆ ಒಳ್ಳೆ ಇಳುವರಿನೇ ನೋಡ್ತೀರಾ. ಆದರೆ ಬೆಲೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು, ನೀವು ಮಾರೋವಂಥ ಟೈಮಲ್ಲಿ ಸ್ವಲ್ಪ ಬೆಲೆನಲ್ಲಿ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ಆದರೂ ನೀವು ಯಾವ ಬೆಳೆ ಯಾವ ಟೈಮಲ್ಲಿ ಬೆಳಿಬೇಕು ಅನ್ನೋ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಆ ನೆಗೆಟಿವಿಟಿನೂ ನೀವು ತಪ್ಪಿಸ್ಕೊಬೋದು. ಓವರಾಲ್ ಆಗಿ ನೋಡಿದಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಟ್ಟೆನ ದಾನ ಮಾಡಿ, ಹಳದಿ ಬಣ್ಣದ ಸಿಹಿನ ದಾನ ಮಾಡಿ, ಮತ್ತು ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ದಾನ ಮಾಡಿ. ಯಾರಿಗಾದ್ರೂ ಕಡಲೆಕಾಳನ್ನ ಒಂದು ಗುರುವಾರದ ದಿವಸ ಯಾರಿಗಾದ್ರೂ ಕೊಡಿ, ಅವ್ರು ಅಡುಗೆ ಮಾಡ್ಕೊಂಡು ತಿನ್ನಲಿ ಕೊಟ್ಬಿಡಿ. ಮತ್ತು ಹಸುಗೆ ಗುರುವಾರದ ದಿವಸ ಬೇಯಿಸಿರೋಂಥ ಆಲೂಗಡ್ಡೆನ ತಿನ್ನಿಸಿ ಅಥವಾ 2 ಬಾಳೆಹಣ್ಣನ್ನು ತಿನ್ನಿಸಿ. ಇದೂ ಕೂಡ ನಿಮಗೆ ಗುರುವಿಂದ ಏನು ಕೆಲವೊಂದು ನೆಗೆಟಿವಿಟಿ ಅಂದರೆ ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನೋದು ಏನಿದೆ ಅದನ್ನು ಸ್ವಲ್ಪ ನೀವು ರೆಡ್ಯೂಸ್ ಮಾಡ್ಕೋಬೋದು. ಇನ್ನು ಬೇರೆ ಗ್ರಹಗಳು, ನಿಮಗೆ ಸೂರ್ಯ ತುಂಬ ಚೆನ್ನಾಗಿದ್ದಾನೆ, ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡಿ, ಸೂರ್ಯ ನಮಸ್ಕಾರ ಹಾಕ್ಕೊಳ್ಳಿ. ಅದೊಂದು ನಿಮಗೆ ಒಳ್ಳೆ ಬಲನ ತೊಗೊಂಬಂದು ಕೊಡುತ್ತೆ. ಇದಿಷ್ಟೇ ನಿಮಗೆ ಸಾಕು. ಇದಿಷ್ಟೇ ಪರಿಹಾರ, 2 ಪರಿಹಾರ ಮಾಡಿಕೊಂಡ್ರೆ ಸಾಕು, ನೀವು ಎಲ್ಲ ಉತ್ತಮವಾದ ಫಲಗಳನ್ನ ನೋಡ್ಬೋದು. ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳೋವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಬಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.